ಆ್ಯಕ್ಚುಲಿ ಒಂದು ಟ್ರೈನಲ್ಲಿ ಒಬ್ಬ ಅಪ್ಪ ಮಗ ಟ್ರಾವೆಲ್ ಮಾಡ್ತಾಯಿದ್ರಂತೆ. ಅಪ್ಪನಿಗೆ ಸುಮಾರು ಒಂದು 55-56 ವರ್ಷ, ಮಗನಿಗೆ ಒಂದು 22 ವರ್ಷ. ಮಗ ಕಿಟಕಿ ಪಕ್ಕ ಕೂತ್ಕೊಂಡು ಹೊರಗೆ ನೋಡ್ತಾ ಇದ್ದಂತೆ. ಈ ಅಪ್ಪ ಮಗನ ಮುಂದೆ ಒಂದು ಗಂಡ ಹೆಂಡತಿ ಕೂತಿದಂತೆ, ಆಗ್ತಾನೆ ಹೊಸದಾಗಿ ಮದುವೆ ಆಗಿರುವಂಥ ಗಂಡ ಹೆಂಡತಿ. ಸೊ ಇವ್ರು ಕೂತ್ಕೊಂಡು ಇದ್ದಾಗ ಈ ಹುಡುಗ ಕಿಟಕಿಯಿಂದ ನೋಡ್ತಿದ್ದನು, ಅಪ್ಪ 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 ನೋಡಪ್ಪ ಮರ ಹೆಂಗೆ ಹಿಂದೆ ಹೋಗ್ತಾ ಇದೆ ಅಂದಂತೆ. ಅಪ್ಪ ಹೌದಪ್ಪ ಕಂದ, ವೆರಿ ಗುಡ್ ಅಂತ ಸುಮ್ಮನೆ ತಲೆ ಅಲ್ಲಾಡ್ಸದಂತೆ ನಕ್ಬಿಟ್ಟು. ಈ ಹುಡುಗ ಹುಡುಗಿಗೆ ಮದುವೆ ಆಗಿದ್ರಲ್ಲ ಅವ್ರಿಗೆ, ಇದೇನು ಇಷ್ಟು ವಯಸ್ಸಾಗಿದೆ, 20 ವರ್ಷದ ಹುಡುಗ ಇವನು ಇಷ್ಟು ಈ ಥರ ಆಡ್ತಾ ಇದ್ದಾನಲ್ಲ ಅಂತ ಒಂದು ಸ್ವಲ್ಪ ವಿಚಿತ್ರವಾಗಿ ನೋಡಿದ್ರಂತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಹುಡುಗ ಕೂದಂತೆ, ಅಪ್ಪ ಅಪ್ಪ ನೋಡಪ್ಪ ಹಸು ನೋಡಪ್ಪ ಹಿಂಗೆ ಹಿಂದೆ ಹೋಗ್ತಾ ಇದೆ ಅಂದಂತೆ. ಇಬ್ರು ಗಂಡ ಹೆಂಡತಿಗೆ ಏನು ಈ ಹುಡುಗ ಸ್ವಲ್ಪ ಸರಿ ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡೋದಂತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಅಪ್ಪ ನೋಡಪ್ಪ ಮೋಡ ಎಲ್ಲ ಹಿಂದೆ ಹೋಗ್ತಾ ಇದೆ, ಓಡ್ತಾ ಇದೆ ಹಿಂದೆ ಅಂದಂತೆ. ಆಗ ತಂದೆ ಹೌದಾ ಮಗ ಅಂದ್ಬಿಟ್ಟು ಹಿಂಗೆ ತಲೆ ಅಲ್ಲಾಡ್ಸಿದ್ರಂತೆ ನಗ್ತಾ. ಈ ಗಂಡ ಹೆಂಡತಿಗೆ ತಡ್ಕೊಳಕ್ಕಾಗಲಿಲ್ಲ. ಸೀದಾ ಅಪ್ಪನಿಗೆ, ಅಲ್ಲ ನಿಮ್ಮ ಮಗ ಏನು ಇಷ್ಟು ವಯಸ್ಸಾಗಿದೆ ಹಿಂಗೆ ಚಿಕ್ಕ ಮಗು ಥರ ಆಡ್ತಾ ಇದ್ದಾನೆ, ಸ್ವಲ್ಪ ಯಾವ್ದಾದ್ರು ಡಾಕ್ಟ್ರಿಗೆ ತೋರಿಸ್ಬಾರ್ದಾ ಅಂತ ಕೇಳಿದ್ರಂತೆ. ಆಗ ತಂದೆ ಹೇಳಿದಂತೆ, ಅಯ್ಯೋ ಈಗ ತಾನೇ ಡಾಕ್ಟ್ರಿಗೆ ತೋರಿಸ್ಕೊಂಬರ್ತಾ ಇದ್ದೀವಿ, ಆ್ಯಕ್ಚುಲಿ ಅವನಿಗೆ ಕಣ್ಣಿರಲಿಲ್ಲ, ಇವತ್ತು ಕಣ್ಣು ಆಪ್ರೇಷನ್ ಮಾಡಿ ಕಣ್ಣು ಹಾಕಿದ್ದಾರೆ, ಇವತ್ತು ತಾನೇ ಡಿಸ್ಚಾರ್ಜ್ ಆಯಿತು, ಅವ್ನು ಫುಲ್ ಖುಷಿಯಾಗಿ ನೋಡ್ತಾ ಇದ್ದಾನೆ ಅಷ್ಟೇ ಬಿಡಿ ಅಂತ ಹೇಳಿದಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವು ಯಾರನ್ನೂ ಇಮಿಡಿಯೇಟಾಗಿ ಜಡ್ಜ್ ಮಾಡಬಾರ್ದು. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಕತೆ ಇರುತ್ತೆ. ಎಲ್ಲರನ್ನೂ ಅವ್ರು ಹೆಂಗಿರ್ತಾರೋ ಹಾಗೆ ಎಕ್ಸೆಪ್ಟ್ ಮಾಡ್ಕೊಂಡು ಕಲ್ತ್ಕೋಬೇಕು. ಆವಾಗಲೇ ನಮ್ಮ ಬದುಕು ಚೆನ್ನಾಗಿರುತ್ತೆ.